ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಮುಸ್ತಾಕ್ ಹತ್ತಿಕಟಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಬೈಲಹೊಂಗಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಿಟಿ ವೃದ್ಧಾಶ್ರಮದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಯುವ ಜನತೆಗೆ ಮಾದರಿಯಾಗುವ ಇಂತಹ ಸಮಾಜಮುಖಿ ಕಾರ್ಯಗಳು ಖಂಡಿತವಾಗಿಯೂ ಸಮಾಜದಲ್ಲಿ ಶ್ಲಾಘನೀಯ ಎಂಬಂತೆ ಮುಸ್ತಾಕ್ ಹತ್ತಿಕಟಗಿ ಅವರು ಪಾರ್ಟಿ ಹಬ್ ಅಥವಾ ಹೋಟೆಲ್ಗಳಲ್ಲಿ ದುಂದುವೆಚ್ಚ ಮಾಡುವ ಬದಲು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಂತಹ ಸ್ಥಳಗಳಲ್ಲಿ ಹುಟ್ಟುಹಬ್ಬ ಆಚರಿಸಿ ಹೆಚ್ಚು ಅರ್ಥಪೂರ್ಣವಾಗಿ ಹಿರಿಯ ಜೀವಿಗಳೊಂದಿಗೆ ಸಮಯ ಕಳೆದು ಮತ್ತು ಅವರಿಗೆ ಬೇಕಾದ ಅಗತ್ಯ ವಸ್ತುಗಳು ಅಂದರೆ ಹಣ್ಣು ಹಂಪಲು ಹಾಲು ಸಿಹಿ ವಿತರಿಸುವ ಮೂಲಕ ಹಿರಿಯರಿಗೆ ಗೌರವ ನೀಡಿ ಇವತ್ತಿನ ಯುವ ಪೀಳಿಗೆಗೆ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಸಂದರ್ಭದಲ್ಲಿ ವೃದ್ಧಾಶ್ರಮದ ಅಧ್ಯಕ್ಷರಾದ ಸುರೇಶ್ ತಳವಾರ್, ಪತ್ರಕರ್ತರಾದ ಯಾಸಿನ್ ಕಿತ್ತೂರ್, ಶಿವಾನಂದ್ ಸಂಬೋಜಿ, ಸಿದ್ದು ಕೊತ್ತಲ್, ಬಸವರಾಜ ಕುದುರಿ ಉಪಸ್ಥಿತರಿದ್ದರು. ವರದಿ ಸಿದ್ದು ಕೊತ್ತಲ್, ಮಹಾಯುದ್ಧ ನ್ಯೂಸ್, ಬೈಲಹೊಂಗಲ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ಒಂದು ಇಂದಿರಾನಗರದಲ್ಲಿರುವಂತಹ ಒಂದು ಬೈಲಹೊಂಗಲ ಪಟ್ಟಣದ ಇಂದಿರಾನಗರದಲ್ಲಿರುವಂತಹ ಜಿಟಿ ವೃದ್ಧಾಶ್ರಮದಲ್ಲಿ ಇವತ್ತಿನ ದಿವಸ ಒಂದು ಸುತ್ತಗಟ್ಟಿ ಗ್ರಾಮದವರಾದಂತಹ ಮುಸ್ತಾಕ್ ಹತ್ತಿಕಟಗಿ ಮಾನವ ಹಕ್ಕುಗಳ ಆಯೋಗದ ಒಂದು ಮಾಧ್ಯಮ ಸಮಿತಿಯ ಒಂದು ತಾಲೂಕಾ ಅಧ್ಯಕ್ಷರಾದಂತಹ ಮುಸ್ತಾಕ್ ಹತ್ತಿಕಟಗಿ ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಒಂದು ನಿಮ್ಮ ಒಂದು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿದ್ವಿ ಸರ್. ಇದರ ಕುರಿತು ಏನು ಇಷ್ಟಪಡ್ತೀರಿ ಸರ್? ಈ ನಮ್ಮ ಜಿಟಿ ವೃದ್ಧಾಶ್ರಮಕ್ಕೆ ಆಗಿರುವಂಥ ನನ್ನೆಲ್ಲ ಪತ್ರಿಕಾ ಮಿತ್ರರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಹಿರಿಯ ಜೀವಿಗಳು ತಮ್ಮ ಎಷ್ಟೋ ಹಿರಿಯ ಜೀವಿಗಳಿಗೆ ಮಕ್ಕಳಿದ್ದರೂ ಕೂಡ ಅವರನ್ನು ನೋಡದೆ ನಮ್ಮಲ್ಲಿ ತಂದು ಬಿಟ್ಟಾಗ ನಮ್ಮ ಆಶ್ರಮದಲ್ಲಿ ಅವರ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ವಹಿಸಿ ಅವರಿಗೆ ಭಾಳಷ್ಟು ಉತ್ತಮ ರೀತಿಯಿಂದ ನಾವು ನಡೆಸ್ಕೊಳ್ತೀವಿ. ಬೆಳಗ್ಗೆ ಅವರಿಗೆ ಸ್ನಾನ ಆಗಿರ್ಬೋದು, ಮುಂಜಾನೆ ಚಹಾ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮೆಡಿಕಲ್ ವ್ಯವಸ್ಥೆ ಆಗಿರ್ಬೋದು, ದಿನನಿತ್ಯನೂ ಅಥವಾ 2 ದಿನಕ್ಕೊಮ್ಮೆ ಡಾಕ್ಟರ್ ಬಂದು ಅವ್ರನ್ನೆಲ್ಲರನ್ನು ತಪಾಸಣೆ ಮಾಡೋದಾಗಿರ್ಬೋದು. ಅವರಿಗೆ ಭಾಳಷ್ಟು ಜನ ಈ ವೃದ್ಧಾಶ್ರಮ ನೋಡಿಕೊಂಡ ಇಲ್ಲಿ ತಮ್ಮ ಹುಟ್ಟುಹಬ್ಬಗಳನ್ನು ಸಹಿತ ಆಚರಣೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮುಸ್ತಾಕ್ ಅವರು ನಮ್ಮ ಆಶ್ರಮಕ್ಕೆ ಬಂದ ತಮ್ಮ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡಿದ್ದಾರೆ. ವಾಹಿನಿಯೊಂದಿಗೆ ವಿಜಯವಾಣಿ ಪತ್ರಿಕೆಯ ವರದಿಗಾರರು ಹಾಗೂ ಹಾಯ್ ಮಲಪ್ರಭಾ ಚಾನೆಲ್ ಸಂಪಾದಕರಾದಂತಹ ಶ್ರೀಯುತ ಯಾಸಿನ್ ಕಿತ್ತೂರ್ ಅವರು ನಮ್ಮೊಂದಿಗಿದ್ದಾರೆ. ಏನು ಸುತ್ತಗಟ್ಟಿ ಗ್ರಾಮದವರಾದ ಮುಸ್ತಾಕ್ ಹತ್ತಿಕಟಗಿ ಅವರು ಇವತ್ತಿನ ದಿವಸ ಬೈಲಹೊಂಗಲ ಪಟ್ಟಣದ ಜಿಟಿ ವೃದ್ಧಾಶ್ರಮದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಸರ್. ಈ ಕುರಿತು ತಾವು ಹೇಳಕ್ ಇಷ್ಟಪಡ್ತೀರಿ ಸರ್? ಇದು ಒಳ್ಳೆಯ ಒಂದು ಸಂತೋಷದ ವಿಚಾರ. ಯಾಕೆಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ತಮ್ಮ ಹುಟ್ಟುಹಬ್ಬವನ್ನು ವೈಭವಪೇತವಾಗಿ ಹೋಟೆಲ್ಗಳಲ್ಲಿ ಅಲ್ಲಿ ಆಚರಿಸುವುದಕ್ಕಿಂತ ಮುಸ್ತಾಕ್ ಹತ್ತಿಕಟಗಿಯವರು ವೃದ್ಧಾಶ್ರಮಕ್ಕೆ ಬಂದು ಅವರಿಗೆ ಸಿಹಿ ತಿನ್ನಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದು ಹೆಮ್ಮೆಯ ಸಂಗತಿ. ಇದು ಮತ್ತೊಬ್ಬರಿಗೆ ಮಾದರಿಯಾಗಲಿ ಎಂಬುದು ನನ್ನ ಆಸೆ. ಇದರ ಜೊತೆ ನಮ್ಮ ಬೆಳವಡಿ ಶಿವಾನಂದ ಸಂಬೋಜಿ ಹಾಯ್ ಶಿವ ವಾಣಿಯ ಸಂಪಾದಕ ಹಾಗೂ ಬಸವರಾಜ್ ಕುದುರಿ ಮುಬಸ್ನವರು ಹಾಗೂ ಸಿದ್ದಪ್ಪ ಯರಗಟ್ಟಿಯವರು, ಇವರು RTI ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೆಮ್ಮೆಯ ಸಂಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕೆಲವು ಹಳ್ಳಿಗಳಲ್ಲಿ ತಂದೆ ತಾಯಿಗಳನ್ನು ಹೊರಗಿಟ್ಟು ತಮ್ಮ ವೈಭವದ ಜೀವನ ಆರಿಸಿಕೊಂಡ ಕೆಲವು ಯುವಕರ ಇದು ಒಂದು ತಿಳಿಯಬೇಕಾದ ವಿಷಯ.
ತಂದೆ ತಾಯಿಗಳು ಅಂದರೆ ದೇವರು ಎಂಬ ಭಾವನೆ ಎಲ್ಲರಲ್ಲಿ ತಳವೂರಬೇಕು ಎಂಬ ಆಸೆ ಹೊತ್ತ ನಮ್ಮ ಮುಸ್ತಾಕ್ ಹತ್ತಿಕಟ್ಟಿಯವರು ಎಲ್ಲರಿಗೂ ಇದು ಮಾದರಿಯಾಗುವಂತ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಅವರಿಗೆ ತುಂಬ ಹೊರದ ಅಭಿನಂದನೆಗಳು. ಮತ್ತೆ ಇಲ್ಲಿನ ಚಿತ್ರ ನೋಡಿದ್ರೆ ಸರ್, ಒಂದಷ್ಟು ಮಂದಿ ಆರ್ಮಿ ಅಂತಾರೆ, ಸರ್ ಅಂತಾರೆ, ಅಷ್ಟೆಲ್ಲ ಆಸ್ತಿವಂತ ಇದ್ದರೂ ಕೂಡ ತಮ್ಮ ಒಂದು ತಂದೆ ತಾಯಿನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದರ ಕುರಿತು ಸರ್. ಅದು ವಿಷಾದದ ಸಂಗತಿ ಎಂದು ಹೇಳ್ಬೋದು. ಯಾಕಂದ್ರೆ ಈ ಸಂಗತಿ ಪ್ರತಿಯೊಬ್ಬರಿಗೂ ಒಂದು ದುಃಖದ ವಿಷಯ ಅಂತ ನಾ ಭಾವಿಸ್ತೇನೆ. ವಿಶೇಷವಾಗಿ ಎಲ್ಲ ಕಡೆಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೊರಗೆ ಹಾಕಿ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಆ ತಂದೆ ತಾಯಿಯಿಂದಲೇ ಇವರು ಜಗತ್ತು ನೋಡಿದ್ದಾರೆ ಅನ್ನೋದು ಭಾವನೆ ಅವ್ರ ಕಡೆ ಬರಬೇಕು. ಇಂಥದ್ದೆಲ್ಲ ಆಗಬಾರ್ದು. ದಯವಿಟ್ಟು ಆದಷ್ಟು ತಂದೆ ತಾಯಿಗಳನ್ನ ದೇವರಂತ ಕಾಣುವಂತ ಭಾವನೆ ಆಗ್ಬೇಕಂತ ನನ್ನ ವಿಚಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.